ಅಲ್ಲಕ್ಕ, ನಮ್ಗೆ ಇವತ್ತಿಂದ ಹಂಗಾರೆ ಊಟ ಇಲ್ಯಾ? ಗೊತ್ತಿಲ್ಲ ಪುಟ್ಟ. ಗೊತ್ತಿಲ್ಲ ಅಂದ್ರೆ ಅಕ್ಕಿ ಇಲ್ದಿರ್ಬೇಕು ಊಟ ಇಲ್ಲ. ಹೌದು, ಆ ಪಟೇಲ್ನೇ ಇದೆಲ್ಲ ಮಾಡೋದಲ್ದ? ಹೌದು ಪುಟ್ಟ. ಗೊತ್ತಿರೋದನ್ನೇ ಯಾಕೆ ಪದೇ ಪದೇ ಕೇಳ್ತಾ ಇದೆಯಾ ನೀನು? ಎಂತಾರು ಮಾಡ್ಕಕ್ಕ, ಇಲ್ದಿರಿ ಯಾರಿಗೂ ಊಟ ಇರೋದಿಲ್ಲ. ನಿಜ. ಅದಕ್ಕೆ ಏನಾದರೂ ಪರಿಹಾರ ಸಿಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಎಂತಾರು ಮಾಡೋದಾದ್ರೆ ಬೇಗ ಮಾಡಕ್ಕ, ಇಲ್ಲಿ ಭಾರಿ ಕಷ್ಟ ಇತ್ತು. ಆಯ್ತಪ್ಪ, ನಡಿ ಈಗ. ನೆನೆದವರ ಮನದಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀರೋ ಹೇಗೆ? ಏನ್ ಮೇಡಮ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಪಟೇಲ್ರೆ, ಆದರೆ ಇನ್ನು ಸ್ವಲ್ಪ ದಿನದಲ್ಲೇ ನೀವು ಚೆನ್ನಾಗಿರಲ್ಲ ಅನ್ಕೋತೀನಿ. ಅರೆ, ಏನಿದು ಇಷ್ಟೊಂದು ಡೈರೆಕ್ಟ್ ಆಗಿ ಬೈತಾ ಇದ್ದೀರಾ? ಸ್ವಲ್ಪ ಗೌರವ ಕೊಡ್ರಿ. ಈ ಊರಿನ ಪಟೇಲ ನಾನು. ಮಕ್ಕಳನ್ನ ಊರವ್ರನ್ನಕ್ಕೆ ಕಲ್ಲು ಹಾಕೋರ್ಗೆ ಇನ್ನೇನು ಗೌರವ ಸಿಗತ್ತೆ ಪಟೇಲ್ರೆ? ನೀವು ಮಾಡಿರೋ ಗನಂದಾರಿ ಕೆಲಸಕ್ಕೆ ನಂಗೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ಹೇಳಿದ್ರಿ. ನೀವು ಬರೋ ಮೊದಲು ಈ ಹಳ್ಳಿಲಿ ಏನ್ ನಡೀತಾ ಇದೆಯೋ ಈಗಲೂ ಅದೇ ನಡೀತಾ ಇದೆ. ತಮಗೆ ಎಲ್ಲದರಲ್ಲೂ ತಪ್ಪು ಕಾಣಿಸ್ತಾ ಇದೆ, ಕಾಣಿಸ್ಲಿ ಬಿಡಿ, ನಾನೇನು ಮಾಡೋಕ್ಕಾಗಲ್ಲ. ನೀವು ಆ ಶಾಲೆ ಬಿಟ್ಟು ಹೋಗಿ ಅಂದ್ರೂ ಕೇಳಲ್ಲ. ಈಗ ನೋಡಿ, ಅಕ್ಕಿ ಇಲ್ಲ ಅಂತ ಹೊಸ ತಗಾದೆ ಶುರು ಮಾಡಿದ್ದೀರಿ. ಉಳ್ಕೊಂಡಿರೋ ಮಕ್ಕಳು ಶಾಲೆಗೆ ಬರಲ್ಲ ಇನ್ಮೇಲೆ ಏನ್ ಮಾಡ್ತೀರಾ ನೋಡಿ. ಏಯ್, ಗಾಡಿ ತೆಗಿಯೋ, ಬರ್ತೀನಿ ನಾನು. ಇದು ಒಳ್ಳೇದಕ್ಕಲ್ಲ ಪಟೇಲ್ರೆ, ಚೆನ್ನಾಗಿರಲ್ಲ ಇದು. ಹೌದು, ಒಳ್ಳೇದಲ್ಲ. ಹೀಗೆ ಇದ್ದವನು ನಾನು ಹಿಂಗೆ ಮುಂದೆ ಇರ್ತೀನಿ. ಇನ್ನ ಏನೇನೋ ಮಾಡ್ತೀನಿ. ಅದೇನು ಮಾಡ್ತೀರೋ ಮಾಡ್ಕೊಳ್ರಿ. ಬರ್ತೀನಿ. ಅತ್ತ ಗಾಡಿ